ಸೀರೀಸ್ ಫೀಲ್ಡ್ ಅಂದ್ರೆ ಈಗ ಆರ್ಮೆಚರ್ ಸೀರೀಸ್ ಅಲ್ಲಿ ಸೀರೀಸ್ ಫೀಲ್ಡ್ ಇರ್ತದೆ, ಸೀರೀಸ್ ಫೀಲ್ಡ್ ಇರ್ತದೆ. ಬಟ್ ಏನಾಗ್ತಿತ್ತು ಈ ಇದು ಅದೇ ಲಾಂಗ್ ಶಂಟ್ ಆಗಿದ್ರೆ ಇದೇನು ಕರೆಂಟ್ ಐತಲ್ಲ ಇಲ್ಲಿ ಕರೆಂಟ್ ಆಗುತ್ತೆ ಪ್ಯೂರ್ ಅಕ್ರಾಸ್ ಪ್ಯಾರಲಲ್ ಪ್ಯೂರ್ಲೆಸ್. ಯಾವಾಗ ಲಾಂಗ್ ಶಂಟ್ ಇದೆ ಶಾರ್ಟ್ ಶಂಟ್ ಅಂದ್ರೆ ಇದಕ್ಕೆ ಅಕ್ರಾಸ್ ಜಸ್ಟ್ ಇಲ್ಲಿ ಆಫ್ಟರ್ ದ ಸೀರೀಸ್ ಫೀಲ್ಡ್, ಆಫ್ಟರ್ ದ ಸೀರೀಸ್ ಫೀಲ್ಡ್ ಅಂತಂದ್ರೆ ಅದು ಶಾರ್ಟ್ ಶಂಟ್. ಓಕೆನಾ? ಪ್ಯೂರ್ಲಿ ಪ್ಯಾರಲಲ್ ಅಂತ ಲಾಂಗ್ ಶಂಟ್. ಇಂತದ್ದು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಲಾಂಗ್ ಶಂಟ್ ಆಗುತ್ತೆ, ಇಂತದ್ದು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಶಾರ್ಟ್ ಶಂಟ್. ಡಿಫರೆನ್ಸ್ ಇದೆ. ಶಾರ್ಟ್ ಶಂಟ್ ಅಂಡ್ ಲಾಂಗ್ ಶಂಟ್ ಕಾಂಪೌಂಡ್ ಮೋಟರ್ಸ್ ಅಂತ ಹೇಳಿ. ಶಾರ್ಟ್ ಶಂಟ್ ಅಂಡ್ ಕಾಂಪೌಂಡ್ ದೀಸ್ ಟೂ ಫೀಲ್ಡ್ ವೆಂಡಿಂಗ್ ಯಾವ್ಯಾವ? ಒಂದು ಸೀರೀಸ್ ಫೀಲ್ಡ್ ವೆಂಡಿಂಗ್, ಇನ್ನೊಂದು ಯಾವುದು ಶಂಟ್ ಫೀಲ್ಡ್ ವೆಂಡಿಂಗ್. ಶಂಟ್ ಎರಡು ಫೀಲ್ಡ್ ವೆಂಡಿಂಗ್ ಯಾವ್ದಾವ? ಲಾಂಗ್ ಶಂಟ್ ಅಂಡ್ ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟರ್ಸ್. ಅದಕ್ಕೆ ಇಲ್ಲಿ ಹೇಳ್ತೇವೆ ನಾವು ಸಿಂಪಲ್ ಆಗಿ ಏನು ಹೇಳ್ತಾರ ಇನ್ ದಿಸ್ ಟೈಪ್ ಆಫ್ ಮೋಟರ್ಸ್. ಇನ್ ದಿಸ್ ಟೈಪ್ ಆಫ್ ಮೋಟರ್ಸ್ ಯಾವ? ಲಾಂಗ್ ಶಂಟ್ ಅಂಡ್ ಶಾರ್ಟ್ ಶಂಟ್. The shunt field winding connected purely parallel. The shunt field winding purely parallel. Purely parallel. Armature and parallel. ಯಾವುದು? shunt field winding exact parallel. Purely parallel with the armature and series connected series field. This combination is called as short shunt compound. In this type of motors we have short shunt. This type of motors we have short shunt compound motor. The field and the field of shunt field. Shunt field is this is the shunt field. You know series field. Shunt field exact parallel. Exact parallel. ಎದಕ್ಕೆ? ಆರ್ಮೇಚರ್ ಎಕ್ಸೈಟ್ ಪಾರ್ಟ್. ಆಫ್ಟರ್ ದ ಸೀರೀಸ್ ಫೀಲ್ಡ್, ಆಫ್ಟರ್ ದ ಸೀರೀಸ್ ಫೀಲ್ಡ್, across the supply voltage, across the supply voltage is known as short shunt compound. Short shunt compound exact parallel. ಎದಕ್ಕೆ? ಆರ್ಮೇಚರ್ motor, armature motor exact parallel. After the series field, along the series field, across the supply voltage is known as short shunt compound motor. Okay? ನೋಡಿ ಇಲ್ಲಿ IL ಇನ್ಪುಟ್ ಏನಾಗುತ್ತೆ? IL ಇನ್ಪುಟ್ ಏನಾಗುತ್ತೆ? ಕರೆಂಟ್ ಮಾಡೋದು ನಿಮಗೆ ಯಾವ ಕರೆಂಟ್ ಬರೋದು? ಏನಿದೆ? ಯಾವ ಕರೆಂಟ್? ಸೀರೀಸ್ ಕರೆಂಟ್. ಅದು ಲೋಡ್ ಕರೆಂಟ್ ಎಷ್ಟು ಅಷ್ಟೇ ಸೀರೀಸ್ ಫೀಲ್ಡ್ ಕರೆಂಟ್. ಲೋಡ್ ಕರೆಂಟ್ ಎಷ್ಟು ಅಷ್ಟೇ ಸೀರೀಸ್ ಫೀಲ್ಡ್ ಕರೆಂಟ್. ಬಟ್ IL ಇನ್ಪುಟ್ ಏನಾಗುತ್ತೆ? IL ಇನ್ಪುಟ್ ಏನಾಗುತ್ತೆ? IL ಇನ್ಪುಟ್ ಏನಾಗುತ್ತೆ? IL ಇನ್ಪುಟ್ ಏನಾಗುತ್ತೆ? ಲೋಡ್ ಕರೆಂಟ್ ಇನ್ಪುಟ್ ಏನಾಗುತ್ತೆ? ಸೀರೀಸ್ ಫೀಲ್ಡ್ ಕರೆಂಟ್ ಅಷ್ಟೇ ಲೋಡ್ ಕರೆಂಟ್ ಇನ್ಪುಟ್. ಲೋಡ್ ಕರೆಂಟ್ ಬರಬೇಕಾದ್ರೆ ಸೀರೀಸ್ ಫೀಲ್ಡ್ ಕರೆಂಟ್ ಬರಬೇಕಾದ್ರೆ ಯಾವ್ದು ರೇಷನ್ ಮಾಡಿ ಹೋಗುತ್ತೆ? IL ಪ್ಲಸ್ IS ಇರುತ್ತೆ. IL ಪ್ಲಸ್ IS ಕರೆಂಟ್ ಈಕ್ವೇಷನ್ ಅಂದ್ರೆ ಯಾವುದು? IL ಇನ್ಪುಟ್ IA ಪ್ಲಸ್ ISX for short shunt compound motor. Short shunt compound motor current equation ಅಂದ್ರೆ current load current ಎಷ್ಟಿರುತ್ತೆ? ಸೇಮ್ series field current. IL ವ್ಯಾಲ್ಯೂ ಈ load current ಆ series field current ವ್ಯಾಲ್ಯೂ ಇರಲ್ಲ. IA ಪ್ಲಸ್ IS ಎರಡು ಸೇಮ್ ಡೈರೆಕ್ಷನ್. ಎರಡನ್ನೂ ಡಿವಿಷನ್ ಮಾಡಿದ್ರೆ ನಮಗೆ ಏನು ಬರ್ತದೆ? load current ಆ series field current. load current ಆ series field current. current equation में हो IL इक्वल टू IA प्लस IS. वोल्टेज इक्वेशन है करे V इक्वल टू है वोल्टेज इक्वेशन फॉर शॉर्ट शंट कंपाउंड मोटर. वोल्टेज इक्वेशन है you can make by voltage equation. Voltage equation for in short shunt compound motor. Short shunt compound motor. ನೋಡಿ ಸೇಮ್ ಕಾಮನ್ ಟು ಆಲ್. ಕಾಮನ್ ಟು ಆಲ್ VV plus IA into R. Back EMF. Common to all. ಯಾವ ಟೈಪ್ plus IA into R common. ಅದಕ್ಕೆ ಒಳಗೆ ಬರುತ್ತೆ. ಅದು ನೋಡಿದ್ದು. ಈ ಯಾವ ಮೋಟರ್ ನೋಡಿಫಿಕೇಶನ್ ಬರೆಯಲ್ಲ. VV plus IA into R common. ಯಾವ ಟೈಪ್ ಬೇಕಾದ್ರೆ
ಏನು ಬರ್ತದೆ ರಿಲೇಷನ್ ಇದೆ ISC into RS. RSA is equal to RS plus V plus V plus. Similar, series motor similar. What is it? Whether similar is the series motor similar. Series motor similar to the situation for insertion and components. Same. What is the equation for insertion and component is similar to that series motor. But current equation is not the same. The load current is equal to the current equation IA plus load current. Long shunt. ಹೌದಲ್ಲ ಇದೇನಾಗುತ್ತೆ ಈಗ ನೋಡಿ ಲಾಂಗ್ ಶಂಟ್ ಕಂಪೌಂಡ್ ಮೋಟರ್ ಗೆ ಏನು ಹಾಕ್ಕೊಂಡಿ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಲಾಂಗ್ ಶಂಟ್ ಅಂಡ್ ಕಂಪೌಂಡ್ ಮೋಟರ್ ವಾಟ್ ಎಕ್ಸಾಕ್ಟ್ಲಿ ಲಾಂಗ್ ಶಂಟ್ ಅಂಡ್ ಶಾರ್ಟ್ ಶಂಟ್ ಏನು ಡಿಫರೆನ್ಸ್ ಆಗುತ್ತೆ ಲಾಂಗ್ ಶಂಟ್ ಅಂಡ್ ಶಾರ್ಟ್ ಶಂಟ್ compared to short and long shunt. This type of motor, this type of long shunt compound motor. Shunt field winding is connected across the shunt field winding is connected across the combination of the armature and the series field winding is known as across the supply voltage is known as long shunt compound motor. The combination of armature combination with respect to series field winding. ಅಲ್ಲಿ ಎಕ್ಸಾಕ್ಟ್ ಪ್ಯಾರಲಲ್ ಇತ್ತು ಇಲ್ಲಿ ಎರಡಕ್ಕೂ ಕಾಂಬಿನೇಷನ್ ಆಗಿದೆ ಅದಕ್ಕೆ ಸೀರೀಸ್ ಫೀಲ್ಡ್ ಅಂಡ್ ಶಂಟ್ ಫೀಲ್ಡ್ ಎರಡಕ್ಕೂ ಕಾಂಬಿನೇಷನ್ ಎರಡಕ್ಕೂ ಯಾಕಂದ್ರೆ ಅಲ್ಲಿ ಎಕ್ಸಾಕ್ಟ್ ಅಲ್ಲಿ ಶಾರ್ಟ್ ಶಂಟ್ ಏನಿತ್ತು ಇಲ್ಲಿ ಎಕ್ಸಾಕ್ಟ್ all types of motor as per syllabus.
ಗೊತ್ತಿಲ್ಲ. ISH same field current ISH is the Same field current. ಈ ದಾಟದ ಯಾಕಂದ್ರೆ ಸೀರೀಸ್ ಈ ಕಡೆ ದಾಟದ ಯಾಕಂದ್ರೆ ಶಂಟ್ same field current ಈ ಕಡೆ ಬಂದ್ರೆ ಇದು ಯಾಕಂದ್ರೆ ಕಾಣುತ್ತೆ ಸೀರೀಸ್ field current ISC is the ಸೀರೀಸ್ current. ಆರ್ಮೇಚರ್ ಕರೆಂಟ್ ಮತ್ತೆ ಕೆಳಗೆ ಪಾಸ್ ಆಗತ್ತೆ ಕೆಳಗೆ ಇಲ್ಲಿ ಡೌಟ್ ಬಂದು ಇಲ್ಲಿರೋದು ಯಾವ ಕರೆಂಟ್ ಆರ್ಮೇಚರ್ ಕರೆಂಟ್ ಈ ಬ್ಯಾಕ್ ಈ ಹೋಗಲು ಸಪ್ಲೈ ಡೌನ್ ಮಾಡಬಹುದು ತೋರಿಸ್ಬೇಕು ಓಕೆ ನೋಡಿ ಒಮ್ಮೋರ್ ಇದು ಯಾವುದು ಲಾಂಗ್ ಶಂಟ್ ಕಾಂಪೌಂಡ್ ಮೋಟಾರ್ ಲಾಂಗ್ ಶಂಟ್ ಕಾಂಪೌಂಡ್ ಮೋಟಾರ್ IA is equal to IS IA is equal to IS ಯಾಕೆ IA is equal to IS IA is equal to IS ಯಾಕೆ ಕರೆಕ್ಟ್ ಆರ್ಮೇಚರ್ ಕರೆಂಟ್ ಎಷ್ಟು ಬರ್ತದೆ ಅಷ್ಟು ಸೇರಿದ್ರು ಕರೆಕ್ಟ್ ಯಾಕಂದ್ರೆ ಹಿಂಗ IS ಕರೆಂಟ್ ಪಾಸ್ ಆಗತ್ತಂದ್ರೆ 5 amperes ಕರೆಂಟ್ ಅಂದ್ರೆ ಆರ್ಮೇಚರ್ ಕರೆಂಟ್ ಮಸ್ಟ್ ಬಿ ಸೇಮ್ ಆರ್ಮೇಚರ್ ಕರೆಂಟ್ ಮಸ್ಟ್ ಬಿ ಸೇಮ್ ಇದರಲ್ಲಿ ಲಾಂಗ್ ಶಂಟ್ ಕಾಂಪೌಂಡ್ ಮೋಟಾರ್ ಬಟ್ ಅದೇ ನಾವು ಇದರಲ್ಲಿ ಹೋದಾಗ ಶಾರ್ಟ್ ಶಂಟ್ ಏನಾಗುತ್ತೆ ಶಾರ್ಟ್ ಶಂಟ್ ಆಗೋದು ಏನಾಗುತ್ತೆ ಶಾರ್ಟ್ ಶಂಟ್ ಆಗೋದು ಏನಾಗುತ್ತೆ ಇಲ್ಲಿ ಎ ಇಟ್ಕೊಂಡು ಎಸ್ ಆಗುತ್ತೆ ಲಾಂಗ್ ಶಂಟ್ ಅಲ್ಲಿ ಅದರಲ್ಲಿ ಐ ಇಟ್ಕೊಂಡು ಎಲ್ಲ ಅದರಲ್ಲಿ ಶಾರ್ಟ್ ಶಂಟ್ ಏನಾಗುತ್ತೆ IL is equal to IS. IL is equal to IS. IL is equal to IS. very good. Load current is equal to series field current. ಎದರೊಳಗ Short shunt. ಶಾರ್ಟ್ ಶಂಟ್ ಮೋಟರ್ ಕಾಂಪೌಂಡ್ ಮೋಟರ್ ಒಳಗ IL is ಪಾಸ್ ಆಗುತ್ತೆ ಸಪ್ಲೈ ಹೊಡೆಯುತ್ತೆ ನೆಕ್ಸ್ಟ್ ಏನು ಬರುತ್ತೆ series field ಒಳಗೆ ಬರುತ್ತೆ ಅದು ಯಾವ ಕರೆಂಟ್ ISC ಕರೆಂಟ್ ಲೋಡ್ ಕರೆಂಟ್ ಯಾವುದು ಸಮನಾಗಿರುತ್ತೆ series field current ಸಮನಾಗಿರುತ್ತೆ ಯಾವ ಮೋಟರ್ಸ್ ಅದು ಯಾವ ಮೋಟರ್ Short shunt ಕಾಂಪೌಂಡ್ ಮೋಟರ್ ಬಟ್ ಲಾಂಗ್ ಶಂಟ್ ಹಂಗಲ್ಲ ಸಪ್ಲೈ ಹೊಡೆಯಕೊಂಡ್ರೆ ಬರೋದು ಯಾವ ಕರೆಂಟ್ ಇದು ಸೀರೀಸ್ ಫೀಲ್ಡ್ ಬಂದದ್ದು ಇದು ಯಾವ ಕರೆಂಟ್ ಇದು ಸೀರೀಸ್ ಫೀಲ್ಡ್ ಕರೆಂಟ್ ISC ಹೌದಲ್ವೇ ಬಟ್ ಇಲ್ಲಿ ISC is equal to IL ISC is equal to IL ಆಗಿದೆ ಎದರೊಳಗ Long shunt. ಲಾಂಗ್ ಶಂಟ್ ಕಾಂಪೌಂಡ್ ಮೋಟರ್ ಓಕೆ that is it IL ಕಂಟಿನ್ಯೂ ಬಂದ್ರೆ ISC is equal to IA is equal to ಏನಾಗುತ್ತೆ ಆರ್ಮೇಚರ್ ಕರೆಂಟ್ ಏನಾಗುತ್ತೆ IA is equal to to find out the IA ಕಂಡಿಡಿದ್ರೆ ಇಲ್ಲಿ ಬೇಡ ಲೋಡ್ ಕರೆಂಟ್ ಇನ್ ಕೇಸ್ ಆಫ್ IA ಕಂಡಿಡಿದ್ರೆ IL ಮೈನಸ್ ISC ಮೈನಸ್ ಇಲ್ಲಿ ಈಗ ಡೌಟ್ ಬಂತಂದ್ರೆ ಬೇಡ ತಿಳ್ಕೊಂಬಿಡಿ ಯಾಕಂದ್ರೆ ಸೇಮ್ ವ್ಯಾಲ್ಯೂ ಇರೋಣ ISC ಇರ್ತದೆ IL ಅಷ್ಟೇ ಮಾಡಿ IA ISC ಇದು 5 ಮೈನಸ್ ಇದು 5 ಮೈನಸ್ ಇರೋದ್ರಿಂದ ಇದು ಮತ್ತೆ ಸೇಮ್ ಅದಕ್ಕೆ ನಾವು IA is equal to IL plus ISC ಅದರ ಬಗ್ಗೆ IL is equal to IL plus ISC okay voltage equation V is equal to V is equal to VP plus IA into RA common IA into RA common all motors common equation plus ಏನು addition ಬರುತ್ತೆ plus ಏನು ಮತ್ತೆ ಏನು ಬರುತ್ತೆ ನೆಕ್ಸ್ಟ್ ಇದು ಕರೆಂಟ್ ಹಾಕಿದ್ರೆ
ಯಾವ್ದು